ಐಪಿಎಲ್ ಟಿ20 ಪಂದ್ಯದಲ್ಲಿ ಆರ್ಸಿಬಿಯ ಆಟ ಅಮೋಘವಾಗಿತ್ತು. ತಂಡದ ನಾಯಕ ಪಾಟೀದಾರ್ ಕನ್ನಡಿಗರಿಗೆ ಕಪ್ ಗಿಫ್ಟ್ ಕೊಟ್ಟಿದ್ದಾರೆ. ಕೊಹ್ಲಿಯ ವಿರಾಟ ರೂಪಕ್ಕೆ ಗುಜರಾತ್ ಧೂಳಿಪಟವಾಗಿದೆ. ಭುವನೇಶ್ವರ್ ರಸಿಕ್ದಾರ್ ಬೌಲಿಂಗ್ ದಾಳಿಗೆ ಗಿಲ್ ಪಡೆ ಮಂಡಿಯೂರಿದೆ. 18 ವರ್ಷ ತಪಸ್ಸು, ಎರಡೆರಡು ಬಾರಿ ಫಲ, ಲಕ್ಷ ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳ ಮುಂದೆ ಆರ್ಸಿಬಿ ಮತ್ತೊಮ್ಮೆ ತಾನೇ ಚಾಂಪಿಯನ್ ಅಂತ ಗೆದ್ದು ಬೀಗಿದೆ. ಫೈನಲ್ ಪಂದ್ಯದಲ್ಲಿ ಸಂಘಟಿತ ಪ್ರದರ್ಶನ ನೀಡಿದ ರೆಡ್ ಆರ್ಮಿ ಬಾಯ್ಸ್ ಹೀರೋಗಳಾಗಿ ದುರಂದರ್ ಎನಿಸಿಕೊಂಡ್ರು. ಹುಟ್ಟುಹಬ್ಬದ ದಿನವೇ ಕನ್ನಡಿಗರಿಗೆ ಗಿಫ್ಟ್ ಕೊಟ್ಟ ಪಾಟೀದಾರ್. ಎರಡನೇ ಬಾರಿಗೆ ಐಪಿಎಲ್ ಕಪ್ಗೆ ಮುತ್ತಿಟ್ಟ ದುರಂದರ್. ಸಾಧಾರಣ ಗುರಿ, ದೈತ್ಯ ಬ್ಯಾಟರ್ಗಳು, 4-5 ಓವರ್ ಇರುವಾಗಲೇ ಗೆದ್ದು ಬೀಗುವ ಹಮ್ಮಿತ್ತು. ಆದ್ರೆ 1 ರನ್ ಅಂತರದಲ್ಲಿ 2 ವಿಕೆಟ್ ಬೀಳ್ತಿದ್ದಂತೆ ಎಲ್ಲಿ ಆರ್ಸಿಬಿ ಸೋಲುತ್ತೋ ಅಂತ ಅಭಿಮಾನಿಗಳು ಆತಂಕಕ್ಕೊಳಗಾಗಿದ್ರು. ಆದ್ರೆ ಕೊನೆವರೆಗೂ ಕ್ರೀಸ್ನಲ್ಲಿ ನಿಂತ ವಿರಾಟ್ ಕೊಹ್ಲಿ ತಾನೇ ಚೇಸಿಂಗ್ ಮಾಸ್ಟರ್ ಅನ್ನೋದನ್ನ ಸಾಬೀತುಪಡಿಸಿದ್ರು. ಜೂನ್ 1 ಆರ್ಸಿಬಿಗೆ 2 ಐಪಿಎಲ್ ಚಾಂಪಿಯನ್ ಎಂಬ ಪಟ್ಟ ತಂದುಕೊಟ್ಟ ರಜತ್ ಪಾಟೀದಾರ್ ಹುಟ್ಟುಹಬ್ಬ. ಎರಡನೇ ಬಾರಿಗೆ ಆರ್ಸಿಬಿ ಗೆದ್ದು ಕಪ್ ಎತ್ತುವ ಹೊತ್ತಿಗೆ ಪಾಟೀದಾರ್ ಜನ್ಮದಿನದ ಖುಷಿಯಲ್ಲಿದ್ರು. ಹೀಗೆ ಹುಟ್ಟುಹಬ್ಬದ ದಿನವೇ ಕನ್ನಡಿಗರಿಗೆ 2ನೇ ಗಿಫ್ಟ್ ಕೊಟ್ರು. ಅದೃಷ್ಟವನ್ನ ಆತ್ಮವಿಶ್ವಾಸವನ್ನಾಗಿ ಬದಲಿಸಿದ ವಿರಾಟ್. ಆರ್ಸಿಬಿ ಇನ್ನಿಂಗ್ಸ್ನ 8.2ನೇ ಓವರ್ ವೇಳೆಗೆ ತಂಡ ಕೇವಲ 89 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿತ್ತು. ಅಷ್ಟೇ ಅಲ್ಲ, 8.5ನೇ ಓವರ್ಗೆ 91 ರನ್ಗೆ 4 ವಿಕೆಟ್ ಕಳೆದುಕೊಂಡಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಇನ್ನೊಂದು ವಿಕೆಟ್ ಬಿದ್ದಿದ್ರೆ ಪಂದ್ಯ ಸಂಪೂರ್ಣವಾಗಿ ಗುಜರಾತ್ ಕೈವಶ ಆಗ್ತಿತ್ತು. ಆದ್ರೆ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅಭಿಮಾನಿಗಳ ನಂಬಿಕೆ ಹುಸಿ ಮಾಡಲಿಲ್ಲ. ತಂಡ 91ಕ್ಕೆ 4 ವಿಕೆಟ್ ಕಳೆದುಕೊಂಡಾಗ ಟಿಮ್ ಡೇವಿಡ್ ಜೊತೆಗೂಡಿ 41 ರನ್ಗಳ ಜೊತೆಯಾಟ ಆಡಿದ್ರು. ಆ ಮೂಲಕ ಪಂದ್ಯದ ಗೆಲುವಿಗೆ ಭದ್ರ ಬುನಾದಿ ಹಾಕಿದ್ರು. ಡೇವಿಡ್ ಬೌಂಡ್ರಿಗಳನ್ನ ಬಾರಿಸ್ತಾ ಇದ್ರೆ ವಿರಾಟ್ ಇನ್ನೊಂದು ತುದಿಯಲ್ಲಿ ಪಂದ್ಯವನ್ನ ನಿಯಂತ್ರಿಸ್ತಾ ಇದ್ರು. 18ನೇ ಓವರ್ನತ್ತ ಆರ್ಸಿಬಿ ಸಾಕ್ತಾ ಇದ್ದಾಗ ಗೆಲುವಿನ ಹಾದಿ ಸುಗಮ ಆಗ್ತಿತ್ತು. ಕೊಹ್ಲಿ, ಜಿತೇಶ್ ಶರ್ಮಾ ಜೊತೆ ಸೇರಿ ಅಂತಿಮವಾಗಿ ತಂಡವನ್ನ 161 ರನ್ಗಳ ಗುರಿ ಮುಟ್ಟಿಸಿದ್ರು. ಕೇವಲ 42 ಎಸೆತಗಳಲ್ಲಿ 75 ರನ್ ಅಂದ್ರೆ 9 ಬೌಂಡ್ರಿ, 3 ಸಿಕ್ಸರ್ ಗಳಿಸಿದ ವಿರಾಟ್ ಕೊನೆವರೆಗೂ ಅಜೇಯರಾಗಿ ಉಳಿದಿದ್ರು. ಅದರಲ್ಲೂ ಕೊನೆಯ ಸಿಕ್ಸರ್ ಸಿಡಿಸುವ ಮೂಲಕ ಆರ್ಸಿಬಿ ಮತ್ತೊಮ್ಮೆ ಐಪಿಎಲ್ ಚಾಂಪಿಯನ್ ಎನಿಸಿಕೊಳ್ಳುವಂತೆ ಮಾಡಿದ್ರು. ಫೈನಲ್ ಪಂದ್ಯದಲ್ಲಿ 3 ವಿಕೆಟ್ ಕಿತ್ತು ಮಿಂಚಿದ ರಸಿಕ್ದಾರ್. ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಆರ್ಸಿಬಿ ಸಂಘಟಿತ ಬೌಲಿಂಗ್ ದಾಳಿ ನಡೆಸಿತು. ಅದರಲ್ಲೂ ಜೋಶ್ ಹೇಜಲ್ವುಡ್, ಗುಜರಾತ್ ನಾಯಕ ಶುಭ್ಮನ್ ಗಿಲ್ ವಿಕೆಟ್ ಪಡೆಯುವ ಮೂಲಕ ಅಡಿಪಾಯ ಹಾಕಿದ್ರು. ಬಳಿಕ ಸ್ವಿಂಗ್ ಮಾಸ್ಟರ್ ಭುವನೇಶ್ವರ್ ಕುಮಾರ್, ಸಾಯಿ ಸುದರ್ಶನ್ ವಿಕೆಟ್ ಪಡೆಯುವ ಮೂಲಕ ಗುಜರಾತ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಆದ್ರೆ ಗುಜರಾತ್ ಟೈಟನ್ಸ್ ತಂಡ ಒಂದು ಹಂತದಲ್ಲಿ ದೊಡ್ಡ ಮೊತ್ತದತ್ತ ಸಾಗುವ ಲಕ್ಷಣ ಕಾಣಿಸ್ತು. ಆಗ ಮಧ್ಯಮ ಓವರ್ನಲ್ಲಿ ಬೌಲಿಂಗ್ ಮಾಡಲು ಬಂದ ರಸಿಕ್ ಗುಜರಾತ್ ತಂಡದ ಲಯ ತಪ್ಪಿಸಿದ್ರು. ಪಂದ್ಯದ 8ನೇ ಓವರ್ನ ಕೊನೆಯ ಎಸೆತದಲ್ಲಿ ನಿಕಾಂತ್ ಸಿಂಧು ವಿಕೆಟ್ ಉರುಳಿಸುವ ಮೂಲಕ ಆಘಾತ ನೀಡಿದ್ರು. 16.1ನೇ ಓವರ್ನಲ್ಲಿ ತೆವಾಟಿಯಾರಂತಹ ಸ್ಫೋಟಕ ಆಟಗಾರರನ್ನ ಪೆವಿಲಿಯನ್ಗೆ ಕಳುಹಿಸಿ ಪಂದ್ಯಕ್ಕೆ ರೋಚಕ ತಿರುವು ಕೊಟ್ಟರು. ಕೊನೆಗೆ 19.2ನೇ ಓವರ್ನಲ್ಲಿ ರಶೀದ್ ವಿಕೆಟ್ ಪಡೆದು ಗುಜರಾತ್ ತಂಡವನ್ನ 155 ರನ್ಗಳಿಗೆ ಕಟ್ಟಿ ಹಾಕಲು ಯಶಸ್ವಿಯಾದರು. ಈ ಮೂಲಕ ಫೈನಲ್ ಪಂದ್ಯದಲ್ಲಿ ರಸಿಕ್ದಾರ್ ಆರ್ಸಿಬಿಯ ಬೌಲಿಂಗ್ ಹೀರೋ ಅನ್ನಿಸಿಕೊಂಡ್ರು. ಆರಂಭಿಕ ಆಘಾತ ನೀಡಿದ ಭುವನೇಶ್ವರ್ ಕುಮಾರ್. ಇನ್ನು ಮತ್ತೊಂದು ಕಡೆ ಭುವನೇಶ್ವರ್ ಕುಮಾರ್, ಸಾಯಿ ಸುದರ್ಶನ್ ಮತ್ತು ಜೇಸನ್ ಹೋಲ್ಡರ್ ಔಟ್ ಮಾಡುವ ಮೂಲಕ ಎದುರಾಳಿ ತಂಡಕ್ಕೆ ಆರಂಭಿಕ ಆಘಾತ ನೀಡಿದ್ರು. 7.25ರ ಎಕಾನಮಿಯಲ್ಲಿ ಬೌಲ್ ಮಾಡಿ ಗುಜರಾತ್ ತಂಡ ದೊಡ್ಡ ಆರಂಭ ಪಡೆಯದಂತೆ ಕಟ್ ಹಾಕಿದ್ರು. ಗುಜರಾತ್ ನೀಡಿದ್ದ 156 ರನ್ಗಳ ಸಾಧಾರಣ ಗುರಿ ಬೆನ್ನಟ್ಟಿದ ಆರ್ಸಿಬಿಗೆ ವೆಂಕಟೇಶ್ ಅಯ್ಯರ್ ಅಬ್ಬರದ ಆರಂಭ ನೀಡಿದ್ರು. ಆದ್ರೆ ಸತತ ವಿಕೆಟ್ಗಳು ಬಿದ್ದಾಗ ತಂಡ ಸಂಕಷ್ಟಕ್ಕೆ ಸಿಲುಕಿತು. ಈ ಹಂತದಲ್ಲಿ ನೆಲಕಚ್ಚಿ ನಿಂತ ವಿರಾಟ್ ಕೊಹ್ಲಿ ಪಂದ್ಯದ ಗತಿಯನ್ನೇ ಬದಲಿಸಿದ್ರು. 62 ರನ್ಗಳಿಗೆ ಮೊದಲ ವಿಕೆಟ್ ಆಗಿ ವೆಂಕಟೇಶ್ ಅಯ್ಯರ್ ಬಲಿಯಾದ್ರೆ 6ನೇ ಓವರ್ನಲ್ಲಿ ತಂಡ 63 ರನ್ ಗಳಿಸಿದಾಗ ದೇವದತ್ ಪಡಿಕಲ್ ಕೂಡ ವಿಕೆಟ್ ಒಪ್ಪಿಸಿದ್ರು. ಇನ್ನು 15 ರನ್ ಗಳಿಸಿದ್ದ ನಾಯಕ ಪಾಟೀದಾರ್ ನೆಲೆಯೂರಲು ಪ್ರಯತ್ನ ಪಟ್ಟಿದ್ದಾಗಲೇ ರಶೀದ್ ಖಾನ್ ಬಾಲ್ಗೆ ಕಗೀಸೋ ರಬಾಡಾಗೆ ಕ್ಯಾಚ್ ಇತ್ತು. ಅದೇ ಓವರ್ನಲ್ಲಿ ಕೃಣಾಲ್ ಪಾಂಡ್ಯ ಕೂಡ ವಿಕೆಟ್ ಒಪ್ಪಿಸಿದ್ರು. ಹೀಗೆ ಒಂದ್ ಕಡೆ ಸಾಲು ಬ್ಯಾಟರ್ಗಳು ಡಗ್ಔಟ್ನತ್ತ ಪರೇಡ್ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಕೊಹ್ಲಿ ಮಾತ್ರ ಕ್ರೀಸ್ಗೆ ನೆಲಕಚ್ಚಿ ನಿಂತಿದ್ರು. ಬಳಿಕ ಬಂದ ಟಿಮ್ ಡೇವಿಡ್ ಕೊಹ್ಲಿಗೆ ಕೆಲ ಹೊತ್ತು ಸಾಥ್ ನೀಡಿದ್ರು. ಒಟ್ಟಾರೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮೂಲಕ ಆ ಪಂದ್ಯವನ್ನ ಗೆಲ್ಲಿಸಿಕೊಟ್ರೆ ಆ ಗೆಲುವಿಗೆ ಬೇಕಾದ ಸುಲಭ ಗುರಿಯನ್ನ ನಿಗದಿಪಡಿಸಿದ್ದು ರಸಿಕ್ದಾರ್ ಅಸಾಧಾರಣ ಬೌಲಿಂಗ್ ಅಂದ್ರೆ ಖಂಡಿತ ತಪ್ಪಾಗಲಾರದು.
ಬ್ಯೂರೋ ರಿಪೋರ್ಟ್, TV9.